ಹಲೋ ಫ್ರೆಂಡ್ಸ್, ಸಾಂಬಾರನ್ನ ಎಲ್ಲರೂ ನಿಮ್ಮ ಸ್ಟೈಲ್ಗಳಲ್ಲಿ ನೀವು ಮಾಡ್ಕೋತೀರಾ. ಆದರೆ ಇವತ್ತಿನ ರೆಸಿಪಿಯಲ್ಲಿ ನನ್ನ ಸ್ಟೈಲ್ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಇಷ್ಟಪಡ್ತೀರಾ ಹಾಗೂ ಅವಾಗ ಮಾಡ್ತಾ ಇರ್ತೀರಾ. ಹಾಗಾದರೆ ಬನ್ನಿ ಇವತ್ತಿನ ಈ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಕುಕ್ ಟೇಸ್ಟಿ ವಿತ್ ಮೇರಿ. ಫ್ರೆಂಡ್ಸ್, ಈ ಸಾಂಬಾರ್ ಮಾಡೋದಕ್ಕೆ ನಾನಿಲ್ಲಿ 3 ಟೈಪ್ನ ಬೇಳೆಗಳನ್ನ ತಗೊಂಡಿದ್ದೀನಿ. ಕಡಲೆಬೇಳೆ ಅರ್ಧ ಕಪ್, ಹೆಸರು ಬೇಳೆ ಅರ್ಧ ಕಪ್, ತೊಗರಿಬೇಳೆ 1 ಕಪ್. ಈ ಬೇಳೆಗಳನ್ನೆಲ್ಲ ತಗೊಂಡು ನಾನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕೊಳ್ತೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ. 2 ಕಪ್ ಬೇಳೆ ತಗೊಂಡಿದ್ದೀವಿ ಅಂದರೆ ಒಂದು 3 ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ. ಬೆಳ್ಳುಳ್ಳಿ 8 ಕಾಳು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿನ ಬಿಡಿಸಿ ಹಾಕಿ. ಅರಿಶಿನ ಪುಡಿ 1/4 ಟೀ ಸ್ಪೂನ್ ಅರಿಶಿನ ಪೌಡರ್. ಎಣ್ಣೆ 1/4 ಟೀ ಸ್ಪೂನ್ ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಸೊ 1/4 ಟೀ ಸ್ಪೂನ್ ಎಣ್ಣೆ ಇಷ್ಟೇ. ಇದನ್ನ ಹಾಕ್ಬಿಟ್ಟು ನಾವು ಒಂದು 4 ರಿಂದ 5 ವಿಜಿಲ್ ಬರೋ ತನಕ ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆ ಜೊತೆ ಯಾವತ್ತೂ ಹುಣಸೆಹಣ್ಣ ಹಾಕಬೇಡಿ, ಬೇಳೆ ಬೇಗ ಬೇಯೋಲ್ಲ. ಆದ್ರಿಂದ ಹುಣಸೆಹಣ್ಣ ಬೇಳೆ ಜೊತೆ ಯಾವತ್ತೂ ಹಾಕಬೇಡಿ. ನಾನಿಲ್ಲಿ ಇದು ವಿಜಿಲ್ ಬರೋಷ್ಟರಲ್ಲಿ ನಾನಿಲ್ಲಿ ವೆಜಿಟೇಬಲ್ಸ್ಗಳನ್ನ ಕಟ್ ಮಾಡಿಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರ್ ಮಾಡ್ತಿರೋ ಆ ಪಾತ್ರೆನ ಇಟ್ಟು ಎಣ್ಣೆ 2 ಟೇಬಲ್ ಸ್ಪೂನ್ ಹಾಗೂ ತುಪ್ಪ 1 ಟೇಬಲ್ ಸ್ಪೂನ್. ತುಪ್ಪ ಹಾಕೋದ್ರಿಂದ ಸಾಂಬಾರ್ ತುಂಬ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಾನು ಸಾಂಬಾರ್ ಮಾಡುವಾಗ ತುಪ್ಪನ ಯೂಸ್ ಮಾಡ್ತೀನಿ, ಒಗ್ಗರಣೆಗೆಲ್ಲ. ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, 2 ಈರುಳ್ಳಿಯನ್ನ ಈ ರೀತಿಯಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 8 ಕಾಳು ಬೆಳ್ಳುಳ್ಳಿನ ಹಾಗೆ ಸಿಪ್ಪೆ ಸಮೇತ ನಾನು ಜಜ್ಜಿಕೊಂಡು ಹಾಕೊಂಡಿದ್ದೀನಿ. 5 ಒಣಗಿದ ಮೆಣಸಿನಕಾಯಿನ ಈ ರೀತಿ ಅರ್ಧ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಕರಿಬೇವು ಸ್ವಲ್ಪ. ಇದೆಲ್ಲವನ್ನು ಹಾಕೊಂಡು ಒಂದು 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಇಂಗು 1 ಚಿಟಿಕೆ ಇಂಗು ಜಾಸ್ತಿ ಹಾಕ್ಬಿಡಿ, 1 ಚಿಟಿಕೆ ಹಾಕಿದ್ರೆ ಸಾಕು. ಈರುಳ್ಳಿ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ, ತುಂಬಾ ಗೋಲ್ಡನ್ ಬ್ರೌನ್ ಬೇಡ, ಸ್ವಲ್ಪ ಬ್ರೌನ್ ಆದ್ಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡಿದ ಟೊಮೆಟೊನ ಹಾಕೊಳ್ಳೋಣ. ನಾನಿಲ್ಲಿ 5 ಟೊಮೆಟೊನ, ಹಣ್ಣಾಗಿರುವಂತ ಟೊಮೆಟೊನ ಯೂಸ್ ಮಾಡ್ಕೊಂಡಿದ್ದೀನಿ. 5 ಟೊಮೆಟೊನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಹಾಗಾಗಿ ಟೊಮೆಟೊ ಹಾಕಿದ್ಮೇಲೆ ಉಪ್ಪನ್ನ ಹಾಕೋದನ್ನ ಮರಿಬೇಡಿ. ಈಗ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನುಗ್ಗೆಕಾಯಿ, ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಆಲೂಗಡ್ಡೆ ಹಾಗೂ ಮಾವಿನಕಾಯಿ ಇದೆಲ್ಲ ವೆಜಿಟೇಬಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಯೂಸ್ ಮಾಡಿದ್ದೀನಿ, ನೂಕಲ್ ಯೂಸ್ ಮಾಡಿದ್ದೀನಿ. ಸೊ ಜಾಸ್ತಿ ವೆಜಿಟೇಬಲ್ಸ್ ಹಾಕಿದಷ್ಟು ಸಾಂಬಾರ್ ತುಂಬ ಟೇಸ್ಟ್ ಆಗಿರುತ್ತೆ. ನಿಮ್ಮ ಹತ್ರ ಯಾವ್ಯಾವ ವೆಜಿಟೇಬಲ್ಸ್ ಇದೆಯೋ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಬಹುದು. ಆದರೆ ಮಾವಿನಕಾಯಿ ಹಾಗೂ ನುಗ್ಗೆಕಾಯಿ ಹಾಕೋದನ್ನ ಮರಿಬೇಡಿ, ಇದೇ ತುಂಬ ಒಳ್ಳೆ ಟೇಸ್ಟ್ ಕೊಡೋದು. ಸಾಂಬಾರ್ ಪೌಡರ್ ನಾನು 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ನಾನೇ ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರ್. ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ಇಲ್ದಿದ್ರೆ ಪರವಾಗಿಲ್ಲ, ನೀವು ಹೊರಗಡೆಯಿಂದ ತರಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು. 2 ರಿಂದ 3 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಹಾಕೊಂಡಿದ್ದೀನಿ. ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೊಳ್ತೀನಿ. ಚಿಲ್ಲಿ ಪೌಡರ್ ಹಾಕೋದ್ರಿಂದ ಸಾಂಬಾರ್ ಒಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಚಿಲ್ಲಿ ಪೌಡರ್ನ ಹಾಕೊಳ್ತೀನಿ. ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಸಾಂಬಾರ್ ಪೌಡರ್ ಒಂದಿಗೆ ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಸಾಂಬಾರ್ ತುಂಬ ಈಸಿ. ನೀವು ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು, ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು. ಬೇಳೆ ಬೇಯೋಷ್ಟರಲ್ಲಿ ನಾವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಸಾಂಬಾರ್ ರೆಡಿನೇ ಆಗೋಗ್ಬಿಡುತ್ತೆ. ಅಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು. ನೀರನ್ನ ಹಾಕೊಂಡು ಇದನ್ನ ನಾವು ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಳೋಣ. ಬೇಳೆ ಜೊತೆಗೆ ವೆಜಿಟೇಬಲ್ನ ಹಾಕೋದ್ರಿಂದ ವೆಜಿಟೇಬಲ್ಸ್ ತುಂಬ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾವು ಇದನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಆಮೇಲೆ ಬೇಳೆನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು.
ಅದು ಅಲ್ಲದೆ ನಾವು ಬೇಳೆನ ಮಸಿಯೋದಕ್ಕೂ ಕೂಡ ಆಗಲ್ಲ ವೆಜಿಟೇಬಲ್ಸ್ ಹಾಕಿದ್ರೆ. ಆದ್ದರಿಂದ ನಾನು ಈ ರೀತಿಯಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ. ಈಗ ಮುಚ್ಚಳವನ್ನು ಮುಚ್ಚಿ ವೆಜಿಟೇಬಲ್ಸ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತರಕಾರಿಗಳು ಬೇಯೋಷ್ಟರಲ್ಲಿ ಬೇಳೆ ವಿಜಿಲು ಬಂದಾಯಿತು. ಈಗ ಬೇಳೆನ ಚೆನ್ನಾಗಿ ನಾವು ಮಸ್ತ್ಕೊಳ್ಳೋಣ. ನೋಡಿ 4 ರಿಂದ 5 ವಿಜಿಲ್ ಬಿಟ್ಟರೆ ಬೇಳೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನಾನು ಬೇಳೆಯೊಟ್ಟಿಗೆ ಹುಣಸೆಹಣ್ಣ ನೆನೆಸಿಟ್ಟಿದ್ದೆ, ಆ ಹುಣಸೆಹಣ್ಣು ಹಾಕೊಂಡು ಚೆನ್ನಾಗಿ ಮಸ್ತ್ಕೊಳ್ತೀನಿ. ಬೇಳೆಯೊಟ್ಟಿಗೆ ಈ ರೀತಿಯಾಗಿ ಹುಣಸೆಹಣ್ಣು ಹಾಕೋದ್ರಿಂದ ಹುಳಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಮಿಕ್ಸ್ ಮಾಡಿ ಸಾಂಬಾರಲ್ಲಿ ಯಾವಾಗಲೂ ಹುಣಸೆಹಣ್ಣ ಈ ರೀತಿಯಾಗಿ ಮಿಕ್ಸ್ ಮಾಡ್ತೀನಿ. ಈಗ ಬೇಳೆನ ಚೆನ್ನಾಗಿ ಮಸ್ತ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಮಸ್ತ್ಕೊಳ್ಳಿ. ನೋಡಿ ನಮ್ಮ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಬೆಂದ ತರಕಾರಿಗೆ ನಾವು ಮಸ್ತಿಟ್ಟ ಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾವು ಹಾಕುವಾಗ ವೆಜಿಟೇಬಲ್ಸ್ ಎಲ್ಲ ಗ್ರೀನ್ ಕಲರ್ ಆಗಿತ್ತು, ಈಗ ಕಲರ್ ಚೇಂಜ್ ಆಗಿದೆ. ಹಾಗಾದ್ರೆ ಇದೆಲ್ಲ ಬೆಂದಿದೆ ಅಂತ. ನಾವು ಇದಕ್ಕೆ ಮಾವಿನಕಾಯಿ ಹಾಕೋದ್ರಿಂದ ತುಂಬ ಸಾಂಬಾರು ಮಾತ್ರ ಟೇಸ್ಟ್ ಆಗಿರುತ್ತೆ. ಸೊ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಿ ಬೇಕು ಮಾವಿನಕಾಯಿ ಸಿಗುತ್ತೆ. ಹಾಗಾಗಿ ಮಾವಿನಕಾಯಿನ ಯೂಸ್ ಮಾಡಿ. ಹಾಗೂ ನುಗ್ಗೆಕಾಯಿ ಕೂಡ 1-2 ನುಗ್ಗೆಕಾಯಿ ಹಾಕಿದ್ರೆ ಸಾಕು, ಸಾಂಬಾರೆಲ್ಲ ಘಮ ಘಮ ವಾಸನೆ ಬರ್ತಾ ಇರುತ್ತೆ. ನೀರು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಇದರಲ್ಲಿ ನಾವು ಹೆಸರುಬೇಳೆ ಕಡಲೆಬೇಳೆ ಹಾಕಿರೋದ್ರಿಂದ ಸಾಂಬಾರ್ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಎಕ್ಸ್ಟ್ರಾನೇ ನೀವು ಹಾಕೊಳ್ಬಹುದು. ಇದು ಕುದಿಯುವಾಗ ಮತ್ತೆ ಗಟ್ಟಿ ಆಗುತ್ತೆ. ಉಪ್ಪನ್ನ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ನೋಡಿ ನಾವು ಟೊಮ್ಯಾಟೋನ ಈ ರೀತಿಯಾಗಿ ವೆಜಿಟೇಬಲ್ಸ್ ಜೊತೆ ಹಾಕೋದ್ರಿಂದ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಂಬಾರಲ್ಲಿ ಒಂದು ರೀತಿಯಾದ ಟೇಸ್ಟ್ ಕೊಡುತ್ತೆ. ನಾವು ಬೇಳೆಯಲ್ಲಿ ಹಾಕಿ ಮಸಿಯೋದ್ರಿಂದ ಅದು ತುಂಬ ಮಸ್ತು ಬಿಡ್ತೀವಲ್ಲ, ಹಾಗಾಗಿ ಅಷ್ಟು ಟೇಸ್ಟ್ ಕೊಡಲ್ಲ. ಹಾಗಾಗಿ ಇದನ್ನ ವೆಜಿಟೇಬಲ್ಸ್ ಜೊತೆಗೆ ಆಗುವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನ 1-2 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. ಸಾಂಬಾರ್ ಕುದಿ ಬರುವಾಗ ನಾವು ಕೊತ್ತಂಬರಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡೋದಕ್ಕಿಂತ ಮುಂಚೆ ಕರಿಬೇವನ್ನ ಹಾಕಿ ಆಫ್ ಮಾಡಿದ್ರೆ ಸಾಂಬಾರು ತುಂಬಾ ಒಳ್ಳೆ ಸ್ಮೆಲ್ ಪರಿಮಳವಾಗಿರುತ್ತೆ. ಹಾಗಾಗಿ ನೋಡಿ, 1 ಕುದಿ ಬರ್ತಾ ಇರುವಾಗ ನಾನು ಸ್ಟವ್ ಆಫ್ ಮಾಡಿ ತುಪ್ಪ 1 ಟೇಬಲ್ ಸ್ಪೂನ್ ತುಪ್ಪನ ಜಸ್ಟ್ ನಾವು ಮೇಲೆ ಹಾಕೊಳ್ಳೋಣ. ಈ ಸಾಂಬಾರನ್ನ ನೀವು ಇಡ್ಲಿ ಜೊತೆ, ದೋಸೆ ಜೊತೆ, ಅನ್ನ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ಇದರೊಟ್ಟಿಗೆ ನೀವು ಹಪ್ಪಳ ಅಥವಾ ಪಲ್ಯ ಏನಾದರೂ ಮಾಡಿಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮಾವಿನಕಾಯಿ ಕೂಡ ಅವಾಗವಾಗ ಬಾಯಲ್ಲಿ ಸಿಗುವಾಗ ಹುಳಿ ಹುಳಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ. ನಮ್ಮ ವೆಜ್ ಸಾಂಬಾರ್ ಈಸ್ ರೆಡಿ ಟು ಸರ್ವ್. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕೋತಿದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ, ತುಂಬಾ ಗಟ್ಟಿನೂ ಅಲ್ಲ, ನೀರು ಅಲ್ಲ, ಕರೆಕ್ಟ್ ಆದ ಹದಕ್ಕಿದೆ. ಕ್ಯಾರೆಟ್, ನೂಕಲ್, ಆಲೂಗಡ್ಡೆ, ದಪ್ಪಮೆಣಸಿನಕಾಯಿ, ನುಗ್ಗೆಕಾಯಿ, ಮಾವಿನಕಾಯಿ, ಎಷ್ಟೆಲ್ಲ ವೆಜಿಟೇಬಲ್ಸ್ ಇತ್ತು ಅದನ್ನೆಲ್ಲ ನಾನು ಹಾಕಿದ್ದೀವಿ. ನೀವು ಕೂಡ ಈ ರೀತಿಯಾಗಿ ವೆಜಿಟೇಬಲ್ಸ್ನ ಹಾಕಿ ಸಾಂಬಾರು ಮಾಡಿ ನೋಡಿ, ಖಂಡಿತವಾಗಿಯೂ ತುಂಬ ನೀವೇ ಇಷ್ಟಪಡ್ತೀರಾ, ಆಗಾಗ ಮಾಡ್ತಾ ಇರ್ತೀರಾ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೂ ಡೆಫಿನೆಟ್ಲಿ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ. ಮತ್ತೊಂದು ಹೆಲ್ತಿಯಾದ ಹಾಗೂ ಟೇಸ್ಟಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ಫ್ರೆಂಡ್ಸ್, ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈ ರೆಸಿಪಿನ ನೋಡುವಾಗ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅನೇಕರಿಗೆ ಇದು ಹೆಲ್ಪ್ ಆಗುತ್ತೆ. ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.